ನಮಸ್ತೆ ಸ್ನೇಹಿತರೆ. ಜೀವನದಲ್ಲಿ ಬಂದಂಥ ಎಲ್ಲ ಕಷ್ಟಗಳನ್ನು ಮೀರಿಸಿ ತುಂಬ ನೋವನ್ನು ಅನುಭವಿಸಿ ಕೊನೆಗೆ ಒಂದು ದಂತಕಥೆಯಾಗಿ ನಿಲ್ಲುವಂಥ ಹೆಣ್ಣಿನ ಕಥೆಯನ್ನು ಇಂದು ನಾವು ನೋಡೋಣ. ಬೇಬಿ ಹಾಲ್ದಾರ್ 1973ರಲ್ಲಿ ಕಾಶ್ಮೀರದಲ್ಲಿ ಜನಿಸಿದರು. ಈಕೆಯ ತಂದೆ ಕೂಲಿ ಮಾಡುತ್ತಿದ್ದ. ಅತಿ ಎಂಬಷ್ಟು ಕುಡಿಯುತ್ತಿದ್ದ. ಕುಡಿದ ಮತ್ತಿನಲ್ಲಿ ಹೆಂಡತಿಯನ್ನು ಹೊಡೆಯುವುದು ಅವನ ಅಭ್ಯಾಸವಾಗಿತ್ತು. ಈತ ಕೆಲಸ ಹುಡುಕಿಕೊಂಡು ಕಾಶ್ಮೀರದಿಂದ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ಗೆ ಬಂದ. ಅಲ್ಲಿಂದ ದುರ್ಗಾಪುರಕ್ಕೆ ವಲಸೆ ಹೋದ. ವಾಸದ ಜಾಗ ಬದಲಾದರೂ ಆತ ಬದಲಾಗಲಿಲ್ಲ. ಗಂಡನ ಕಿರುಕುಳ ಅತಿಯಾದಾಗ ಹಾಲ್ದಾರಳ ತಾಯಿ ಎಲ್ಲರನ್ನು ತೊರೆದು ಹೋಗಿಬಿಟ್ಟಳು. ಹೆಂಡತಿಯನ್ನು ಹುಡುಕುವ ಮಾತನ್ನೇ ಹಾಲ್ದಾರಳ ತಂದೆ ಆಡಲಿಲ್ಲ. ಬದಲಿಗೆ ಒಂದೇ ವಾರದಲ್ಲಿ ಎರಡನೇ ಮದುವೆಯಾದ. ಹಾಲ್ದೇರಿಗೆ ಒಬ್ಬ ಅಕ್ಕ ಇದ್ದಳು. ಆಕೆಯ ಹೆಸರು ಸುಶೀಲಾ. ಮಲತಾಯಿಯ ಕಿರುಕುಳ ಮತ್ತು ಹೆತ್ತ ತಾಯಿ ಜೊತೆಗಿಲ್ಲ ಎಂಬ ನೋವಿನ ಮಧ್ಯೆಯೇ ಈ ಅಕ್ಕ ತಂಗಿಯರು ಬೆಳೆದರು. ಹಾಲ್ದೇರಳ ಮಲತಾಯಿ, ಮನೆಯಲ್ಲಿ ಜನ ಜಾಸ್ತಿ ಆಗ್ತಾ ಇದ್ದಾರೆ ಅನ್ನಿಸ್ತಾ ಇದೆ, ಎಲ್ಲರನ್ನೂ ಸಾಕಲು ಕಷ್ಟ ಆಗ್ತಾ ಇದೆ ಎಂದು ಗಂಡನ ಕಿವಿಯಲ್ಲಿ ಪಿಸುಗುಟ್ಟಿದಳು. ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು ಅನ್ನಿಸಿದಾಗ ಅಪ್ಪ ಎನಿಸಿಕೊಂಡ ಆ ಮಹಾರಾಯ ಆಗಷ್ಟೇ 14 ವರ್ಷಕ್ಕೆ ಕಾಲಿಟ್ಟಿದ್ದ ಹಿರಿಯ ಮಗಳು ಸುಶೀಲಾಳಿಗೆ ಮದುವೆ ಮಾಡಿಬಿಟ್ಟ. ಹೀಗೆ ವರ್ಷಗಳು ಕಳೆದವು. ಗಂಡನ ಮನೆಯಲ್ಲಿ ಸುಶೀಲಾಳಿಗೆ ವಿಪರೀತ ಕಿರುಕುಳ ನೀಡಲಾಗುತ್ತಿದೆ ಎಂಬ ಸುದ್ದಿ ಮೇಲಿಂದ ಮೇಲೆ ಹಾಲ್ದಾರಳ ಮನೆಯಲ್ಲಿ ಬರುತ್ತಲೇ ಇತ್ತು. ಹಾಲ್ದಾರಳ ತಂದೆ ಅದಕ್ಕೂ ನನಗೂ ಸಂಬಂಧವೇ ಇಲ್ಲ ಎಂಬಂತೆ ಹೊಸ ಹೆಂಡತಿಯೊಂದಿಗೆ ಇದ್ದು ಬಿಟ್ಟ. ಈ ಸಂದರ್ಭದಲ್ಲಿಯೇ ಆ ಹೆಂಡತಿ ಮತ್ತೆ ಪಿಸುಗುಟ್ಟಿದಳು. ಮನೆಯಲ್ಲಿ ಜನ ಜಾಸ್ತಿ ಆಗ್ತಾ ಇದ್ದಾರೆ, ಖರ್ಚು ನಿಭಾಯಿಸಲು ಆಗ್ತಾ ಇಲ್ಲ. ಮಲತಾಯಿಯ ಕಡೆಯಿಂದ ಇಂಥದ್ದೊಂದು ಮಾತು ಬಂದಾಗ ಹಾಲ್ದಾರಳಿಗೆ ಕೇವಲ 12 ವರ್ಷ. ಆಗಷ್ಟೇ ಅವಳು 6ನೇ ತರಗತಿಯಲ್ಲಿ ಪಾಸ್ ಆಗಿದ್ದಳು. ಮುಂದಿನ ಕೆಲವೇ ದಿನಗಳಲ್ಲಿ 28 ವರ್ಷದ ಹುಡುಗನೊಬ್ಬನನ್ನು ಕರೆತಂದು ಹಾಲ್ದಾರಳ ತಂದೆ ಈ ಪುಟ್ಟ ಬಾಲೆಯನ್ನು ಅವನಿಗೆ ಮದುವೆ ಮಾಡಿ ಕೈ ತೊಳೆದುಕೊಂಡನು. ದಾಂಪತ್ಯ ಅಂದರೆ ಏನೆಂದು ಅರ್ಥವಾಗುವ ಮೊದಲೇ, ಅಂದರೆ 13ನೇ ವಯಸ್ಸಿಗೆ ತಾಯಿಯಾಗಿ ಬಿಟ್ಟಳು ಹಾಲ್ದಾರ್. 2 ವರ್ಷ ಕಳೆಯುವುದರೊಳಗೆ ಇನ್ನೆರಡು ಮಕ್ಕಳು ಮಡಿಲಿಗೆ ಬಂದವು. ಅಂದರೆ 15 ವರ್ಷಕ್ಕೆ ಹಾಲ್ದಾರ್ 3 ಮಕ್ಕಳ ತಾಯಿಯಾಗಿದ್ದಳು. ದುರಾದೃಷ್ಟಕ್ಕೆ ಹಾಲ್ದಾರಳ ಗಂಡನೂ ಕುಡುಕನಾಗಿದ್ದ. ಜೊತೆಗೆ ಹೆಂಡತಿಯನ್ನು ಹೆಜ್ಜೆ ಹೆಜ್ಜೆಗೂ ಅನುಮಾನಿಸುತ್ತಿದ್ದ. ತಿರುಗಿ ಮಾತನಾಡಿದರೆ ದನಕ್ಕೆ ಹೊಡೆದಂತೆಯೇ ಹೊಡೆಯುತ್ತಿದ್ದ. ತಂದೆಯ ಮುಂದೆ ಕೂತು ಸಂಕಟ ಹೇಳಿಕೊಳ್ಳಲು ತವರಿಗೆ ಹೋದರೆ ಮಲತಾಯಿ ರಪ್ಪನೆ ಬಾಗಿಲು ಹಾಕಿಕೊಂಡು ಒಳಮನೆಗೆ ಹೋಗಿಬಿಟ್ಟಳು. ದಿಕ್ಕು ತೋಚದಂತಾದ ಹಾಲ್ದಾರ್ ಗಂಡನ ಮನೆಗೆ ವಾಪಸ್ಸಾದಳು. ಮುಂದಿನ ಕೆಲವೇ ದಿನಗಳಲ್ಲಿ ಕೆಟ್ಟ ಸುದ್ದಿಯೊಂದು ತಲುಪಿತು. ಹಾಲ್ದಾರಳ ಅಕ್ಕ ಸುಶೀಲಾ ಕೊಲೆಯಾಗಿ ಹೋಗಿದ್ದಳು. ಭಾವನೆ ಕೊಲೆಗಾರ ಎಂದು ತಿಳಿದಾಗ ಹಾಲ್ದಾರ್ ಶಾಕ್ನಿಂದ ತತ್ತರಿಸಿ ಹೋದಳು. ಈ ಘಟನೆ ನಡೆದದ್ದು 1994ರಲ್ಲಿ. ಬಡತನ, ಸಂಕಟ, ಜಗಳ ಕಣ್ಣೀರಿನೊಂದಿಗೆ ಹಾಲ್ದಾರಳ ಬದುಕು ಸಾಗುತ್ತಿತ್ತು. ಗಂಡನ ಸಂಪಾದನೆಯಿಂದ ಸಂಸಾರ ಸಾಗಿಸಲು ಕಷ್ಟ ಅನಿಸಿದಾಗ ಶ್ರೀಮಂತರ ಮನೆಯಲ್ಲಿ ಬಟ್ಟೆ ಒಗೆಯುವ, ಪಾತ್ರೆ ತೊಳೆಯುವ ಕೆಲಸಕ್ಕೆ ಸೇರಿಕೊಂಡಳು. ಒಂದು ಸಂಜೆ ಪಕ್ಕದ ಮನೆಯ ಗಂಡಸಿನೊಂದಿಗೆ ನಗುತ್ತಾ ಮಾತನಾಡುತ್ತಿದ್ದಾಗ ಅದನ್ನು ಕಂಡ ಹಾಲ್ದಾರಳ ಗಂಡ ಕಿಡಿಯಾದ. ನೆರೆಮನೆಯವರೊಂದಿಗೆ ಹಾಲ್ದಾರ್ ಅನೈತಿಕ ಸಂಬಂಧ ಹೊಂದಿದ್ದಾಳೆ ಎಂದೇ ಶಂಕಿತನಾದ. ಈ ಕಾರಣವನ್ನೇ ಮುಂದಿಟ್ಟುಕೊಂಡು ದಿನವೂ ಜಗಳ ತೆಗೆದ. ಹೆಂಡತಿಯನ್ನು ಮನಬಂದಂತೆ ಥಳಿಸುವುದು ಅವನ ದಿನಚರಿಯೂ ಆಯಿತು. ಈ ಕಿರುಕುಳದಿಂದ ರೋಸಿ ಹೋದ ಹಾಲ್ದಾರ್ ಕಡೆಗೊಂದು ದಿನ ಗಟ್ಟಿ ಮನಸ್ಸು ಮಾಡಿ ಮಕ್ಕಳೊಂದಿಗೆ ದೆಹಲಿಯ ರೈಲು ಹತ್ತಿಬಿಟ್ಟಳು. ಆರಂಭದ ಕೆಲವು ದಿನಗಳಲ್ಲಿ ದೆಹಲಿಯ ರೈಲು ಬಸ್ ನಿಲ್ದಾಣದಲ್ಲಿ ಭಿಕ್ಷೆ ಬೇಡುತ್ತಾ ಕಳೆದಳು. ಅವಳಿಗೆ ಒಬ್ಬ ಹೆಂಗಸು ರೈಲು ನಿಲ್ದಾಣದಲ್ಲಿ ರಾತ್ರಿ ಕಳೆಯುವುದು ಕಷ್ಟ ಮತ್ತು ತುಂಬ ಅಪಾಯಕಾರಿ ಎಂಬುದು ಕೆಲವೇ ದಿನಗಳಲ್ಲಿ ಅರಿವಿಗೆ ಬಂತು. ಈ ಹಿಂದೆ ಮನೆ ಕೆಲಸ ಮಾಡಿದ ಅನುಭವವಿತ್ತಲ್ಲ, ಅದೇ ಧೈರ್ಯದ ಮೇಲೆ ದೆಹಲಿಯ ಒಂದು ಮುಖ್ಯ ಏರಿಯಾ ಆಗಿರುವ ಗುರ್ಗಾವ್ಗೆ ಹೋದಳು. ಹಾಗೆ ಹೋಗಿದ್ದಕ್ಕೂ ಒಂದು ಕಾರಣವಿತ್ತು. ಗುರ್ಗಾವ್ನಲ್ಲಿ ಕೋಲ್ಕತ್ತಾದಿಂದ ಬಂದವರೇ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸವಿದ್ದರು. 5-6 ಮನೆಗಳಲ್ಲಿ ಕೆಲಸ ಸಿಕ್ಕಿತು. ಹೀಗಿರುವಾಗಲೇ ಅವಳಿಗೆ ಗುರ್ಗಾವ್ನಲ್ಲಿದ್ದ ನಿವೃತ್ತಿ ಪ್ರೊಫೆಸರ್ ಪ್ರಬೋಧ್ ಕುಮಾರ್ ಅವರ ಮನೆಯಲ್ಲಿ ಕೆಲಸ ಮಾಡುವ ಅವಕಾಶ ಸಿಕ್ಕಿತು. ಈ ಪ್ರಬೋಧ್ ಕುಮಾರ್ ಬೇರೆ ಯಾರೂ ಅಲ್ಲ, ಭಾರತದ ಶ್ರೇಷ್ಠ ಕಲೆಗಾರ ಅನ್ನಿಸಿಕೊಂಡ ಮುನ್ಷಿ ಪ್ರೇಮ್ಚಂದರ ಮೊಮ್ಮಗ. ಪ್ರಬೋಧ್ ಮೊದಲ ದಿನವೇ ಹೇಳಿಬಿಟ್ಟರು, ನಮ್ಮ ಮನೆಯವರ್ಯಾರು ನಿನ್ನನ್ನು ಕೆಲಸದ ಹೆಂಗಸು ಅಂದುಕೊಂಡಿಲ್ಲ. ಇನ್ನು ಮುಂದೆ ನಮ್ಮ ಮನೆಯವರ ಪೈಕಿ ನೀನೂ ಒಬ್ಬಳು. ನಮ್ಮ ಮನೆಯಲ್ಲಿ ಇರುವಷ್ಟು ಹೊತ್ತು ಫ್ರೀ ಆಗಿರು, ಖುಷಿಯಾಗಿರಮ್ಮ ಎಂದು ಹೇಳಿದ್ದರು. ಉಳಿದೆಲ್ಲ ಕೆಲಸಗಳನ್ನು ಬೇಗ ಬೇಗ ಮಾಡುತ್ತಿದ್ದ ಅವಳು ಪುಸ್ತಕಗಳ ಶೆಲ್ಗೆ ಧೂಳು ಹೊಡೆಯುವಾಗ ಆ ಕೆಲಸವನ್ನೇ ಮರೆತು ಯಾವುದೋ ಪುಸ್ತಕ ಓದುತ್ತಾ ನಿಂತು ಬಿಡುತ್ತಿದ್ದಳು. ಒಂದಿಡೀ ತಿಂಗಳ ಕಾಲ ಈ ದೃಶ್ಯವನ್ನು ಸೂಕ್ಷ್ಮವಾಗಿ ಗಮನಿಸಿದ ಪ್ರಬೋಧ್ ಕುಮಾರ್ ಅವರು ಅದೊಂದು ದಿನ ಅವಳನ್ನು ಕರೆದು,
ತಲ್ಸಿಮಾ ನಸ್ರಿನ್ ರವರ ಮೈ ಗರ್ಲ್ಹುಡ್ ಪುಸ್ತಕದ ಬಂಗಾಳಿ ಅನುವಾದವನ್ನು ಕೊಟ್ಟು, ಇದನ್ನು ಪೂರ್ತಿಯಾಗಿ ಓದು, ಆಮೇಲೆ ನಿನ್ನ ಬದುಕಿನ ಕಥೆಯನ್ನು ಬರೆದುಕೊಡು ಎಂದು ಆರ್ಡರ್ ಮಾಡಿದರು. ನಂತರದ ದಿನಗಳನ್ನು ನೆನೆಸಿಕೊಂಡು ಅವಳು ಹೇಳುತ್ತಾಳೆ, ಮೈ ಗರ್ಲ್ಹುಡ್ ಪುಸ್ತಕವನ್ನು ಓದಿ ಮುಗಿಸಿದೆ, ಆದರೆ ನನ್ನ ಬದುಕಿನ ಕಥೆಯನ್ನು ಬರೆಯುವುದು ಹೇಗೆಂದು ತಿಳಿಯುತ್ತಿಲ್ಲ. ಏಕೆಂದರೆ ಆ ವೇಳೆಗಾಗಲೇ ಅವಳು ಸ್ಕೂಲ್ ಬಿಟ್ಟು 20 ವರ್ಷ ಕಳೆದಿದ್ದವು. ಕಡೆಗೊಮ್ಮೆ ಗಟ್ಟಿ ಮನಸ್ಸು ಮಾಡಿ ಬರೆಯಲು ಕೂತಾಗ ಕೈ ನಡುಗುತ್ತಿದ್ದವು. ಹೀಗಿರುವಾಗಲೇ ಪ್ರಬೋಧ್ ಕುಮಾರರು ಅವಳನ್ನು ಕರೆದು 2 ಪೆನ್ ಹಾಗೂ 2 ದೊಡ್ಡ ನೋಟ್ ಪುಸ್ತಕಗಳನ್ನು ಅವಳ ಕೈಗೆ ಕೊಟ್ಟು ಹೇಳಿದರು, ಇವತ್ತಿನಿಂದ 1 ತಿಂಗಳು ಟೂರ್ ಹೋಗ್ತಾ ಇದ್ದೀನಿ. ನಾನು ವಾಪಸ್ ಬರುವುದರೊಳಗೆ ಈ ಪುಸ್ತಕಗಳಲ್ಲಿ ನಿನ್ನ ಬದುಕಿನ ಕಥೆಯನ್ನು ಬರೆದಿಡು, ಅದಕ್ಕೆ ಬೇರೆ ಸಂಬಳ ಕೊಡುತ್ತೇನೆ ಎಂದರು. ಪ್ರಬೋಧ್ ಸಾಹೇಬರ ಮಾತಿಗೆ ಎದುರಾಡುವ ಧೈರ್ಯ ಅವಳಿಗಿರಲಿಲ್ಲ. ಹಾಗಾಗಿ ಮರುದಿನದಿಂದಲೇ ಬರೆಯಲು ಕುಳಿತಳು. ಬರೆಯಲು ಇಂಥದ್ದೇ ಸಮಯ ಎಂದೇನೂ ಫಿಕ್ಸ್ ಮಾಡಿಕೊಂಡಿರಲಿಲ್ಲ. ಮನೆ ಕೆಲಸದ ಮಧ್ಯೆ ಅರ್ಧ ಗಂಟೆ ಬಿಡುವು ಸಿಕ್ಕರೆ ಸಾಕು, ಆಗಲೇ ಬರೆಯುತ್ತಿದ್ದಳು. ತಿಂಗಳು ಕಳೆಯುವುದರೊಳಗೆ ತನಗೆ ತೋಚಿದ ಮಾತುಗಳಲ್ಲಿ ತನ್ನ ಬದುಕಿನ ಕಥೆಯನ್ನು ಬರೆದು ಮುಗಿಸಿದಳು. ಟೂರ್ ಮುಗಿಸಿಕೊಂಡು ಬಂದ ಪ್ರಬೋಧ್ ಸಾಹೇಬರು ಅವಳ ಬರವಣಿಗೆ ಕಂಡು ಖುಷಿಯಾದರು. ಮುಂದೆ ಏನಾಯಿತೆಂದರೆ, ತಮ್ಮ ಮನೆ ಕೆಲಸದ ಹೆಂಗಸು ಬರೆದ ಬಂಗಾಳಿ ಭಾಷೆಯಲ್ಲಿದ್ದ ಕಥೆಯನ್ನು ಅಲ್ಲಿಲ್ಲಿ ಇದ್ದ ವ್ಯಾಕರಣ ದೋಷವನ್ನು ಸರಿಪಡಿಸಿ ಗೆಳೆಯರ ಮುಂದೆ ಓದಿದರು. ಎಲ್ಲರಿಂದಲೂ ತುಂಬ ಚೆನ್ನಾಗಿದೆ ಎಂಬ ಪ್ರತಿಕ್ರಿಯೆ ಬಂತು. ಇದನ್ನು ಪ್ರಬೋಧ್ ಸಾಹೇಬರು ಪಶ್ಚಿಮ ಬಂಗಾಳ ಮೂಲದ ರೋಶಿನಿ ಪ್ರಕಾಶನದವರೊಂದಿಗೆ ಕೂಡಿ ಪುಸ್ತಕ ಪ್ರಕಟಣೆ ಮಾಡಿದರು. 2014ರಲ್ಲಿ ಮೊದಲ ಮುದ್ರಣ ಕಂಡ ಆಲೋ ಅಂದಾರಿ ಹೆಸರಿನ ಆ ಪುಸ್ತಕ ವರ್ಷದ ಬೆಸ್ಟ್ ಸೆಲ್ಲರ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ಮುಂದಿನ ಕೆಲವೇ ವರ್ಷಗಳಲ್ಲಿ 8 ವಿದೇಶಿ ಭಾಷೆಗಳಿಗೂ ಸೇರಿದಂತೆ ಒಟ್ಟು 24 ಭಾಷೆಗಳಿಗೆ ಅನುವಾದಗೊಂಡಿತು. ಆಮೇಲೆ ಏನಾಯಿತೆಂದರೆ, ಜರ್ಮನಿ, ಫ್ರಾನ್ಸ್, ಸ್ಪೇನ್, ನ್ಯೂಯಾರ್ಕಿಗೆ ಹೋಗುವ, ಅಲ್ಲಿನ ಸಾಹಿತ್ಯ ಗೋಷ್ಠಿಗಳಲ್ಲಿ ಭಾರತದ ಪ್ರತಿನಿಧಿಯಾಗಿ ಪಾಲ್ಗೊಳ್ಳುವ ಅದೃಷ್ಟವೂ ಆಲ್ದಾರಳಿಗೆ ಸಿಕ್ಕಿತು. ಈಗ ಖ್ಯಾತಿ ಮತ್ತು ಹಣ ಎರಡೂ ಆಲ್ದಾರಳಿಗೆ ಒಲಿದು ಬಂದಿವೆ. ಆದರೂ ಆಕೆ ಪ್ರಬೋಧರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಈ ಬಗ್ಗೆ ಆಕೆಯನ್ನು ಕೇಳಿದಾಗ, ನನ್ನ ತಂದೆಗಿಂತ ಹೆಚ್ಚಾಗಿ ನೋಡಿಕೊಂಡವರು ಪ್ರಬೋಧ್ ಸಾಹೇಬರು. ಆತ ನನ್ನ ಪಾಲಿನ ದೇವರು. ಅವರಿಗೆ ಈಗ 81 ವರ್ಷ. ಅವರ ಕುಟುಂಬಕ್ಕೆ ನೆರವಾಗಬೇಕಾಗಿದ್ದು ನನ್ನ ಕರ್ತವ್ಯ ಎನ್ನುತ್ತಾರೆ. ಮನೆ ಕೆಲಸ ಮಾಡುತ್ತಲೇ ಬೆಸ್ಟ್ ಸೆಲ್ಲರ್ ಪುಸ್ತಕಗಳನ್ನು ಬರೆಯುವ ಮಟ್ಟಕ್ಕೆ ಬೆಳೆದ ಆಲ್ದಾರಳ ಕತೆ ಕೇಳಿದ ನಂತರ ಅನ್ನಿಸುವುದಿಷ್ಟೇ, ಅದೃಷ್ಟ ಎಂಬುದು ಯಾರನ್ನು ಯಾವಾಗ ಹೇಗೆ ಆಲಂಗಿಸಿಕೊಳ್ಳುತ್ತದೆಂದು ಹೇಳಲು ಸಾಧ್ಯವೇ ಇಲ್ಲ ಸ್ನೇಹಿತರೆ. ಧನ್ಯವಾದಗಳು.